ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾವಿವತ್ತು ಮೊನ್ನೆ ತಾನೇ ಕೆಲವೇ ದಿನಗಳ ಹಿಂದೆ ಕೇಂದ್ರ ಸರ್ಕಾರದ ಲೋಕಸಭೆಯಲ್ಲಿ ಮಂಡಿಸಿರ್ತಕ್ಕಂಥ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತ ಶಿಕ್ಷಣ ಕೇಂದ್ರೀಕೃತ ನಿಯಂತ್ರಣ ಮಂಡಳಿ ಅಥವಾ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ 2025 ಅಥವಾ ಭಾರತೀಯ ಉನ್ನತ ಶಿಕ್ಷಣ ಆಯೋಗ, ಈ ವಿಷಯದ ಬಗ್ಗೆ ನಾವು ಇವತ್ತು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಇದು. ಇದರ ವಿವರಣಾತ್ಮಕ ಮಾಹಿತಿ ಪ್ರಜಾವಾಣಿಯಲ್ಲಿ ಪ್ರಕಟವಾಗಿತ್ತು, ನೀವು ಅದನ್ನು ನೋಡಿರಬಹುದು. ಈಗ ಅದರ ಕುರಿತು ಒಂದು ವಿಷಯವನ್ನು ವಿಶೇಷವಾಗಿ ಅದರ ಬಗ್ಗೆ ಏನೇನು ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ, ಅವುಗಳನ್ನು ನೋಡೋಣ. ಮೊದಲನೇದಾಗಿ ಇಂಟ್ರಡಕ್ಷನ್. ಈ ಮಸೂದೆಯ ಬಗ್ಗೆ ಇಂಟ್ರಡಕ್ಷನ್ ಅನ್ನು ನಾವು ನೋಡೋದಾದರೆ, ಇದರ ಹೆಸರು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ 2025. ಇದನ್ನ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರ ಮಂಡಿಸುತ್ತೆ. ಯಾಕೆ? ದೇಶದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಮಾಡಲು ಕೇಂದ್ರ ಸರ್ಕಾರ ನಿರ್ದೇಶಿಸಿದೆ. ಯಾವ ಹೆಸರಿನಲ್ಲಿ ಇದನ್ನು ಮಂಡಿಸುತ್ತೆ ಅಂದರೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಈ ಹೆಸರಿನಲ್ಲಿ ಮಂಡಿಸುತ್ತೆ. ಇದರ ಉದ್ದೇಶ ಏನಂದ್ರೆ ಒಂದೇ ಆಯೋಗವನ್ನ ಸ್ಥಾಪಿಸುವುದು. ಅಂದರೆ ಈಗ ಇಡೀ ಉನ್ನತ ಶಿಕ್ಷಣ ವ್ಯವಸ್ಥೆ, ಈಗ UGC ಇದೆ, ಬೇರೆ ಬೇರೆ ನಿಯಂತ್ರಣ ಮಂಡಳಿಗಳು, ಅವೆಲ್ಲ ಮರ್ಜ್ ಆಗಿ ಒಂದೇ ಶಿಕ್ಷಣ ಅಧಿಷ್ಠಾನವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿದೆ. ಯಾವ ಇಲಾಖೆ ಅಡಿ ಬರ್ತದೆ ಅಂದರೆ ಶಿಕ್ಷಣ ಸಚಿವಾಲಯ ಈ ಮಸೂದೆಯನ್ನ ಮಂಡಿಸಿದೆ. ಈ ಮಸೂದೆ ಯಾವುದಕ್ಕೆ ಪೂರಕವಾಗಿದೆ ಅಂತ ನೋಡೋದಾದ್ರೆ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಇದು ಪೂರಕವಾಗಿರ್ತಕ್ಕಂಥ ಮುಂದುವರಿದ ಒಂದು ಮಸೂದೆಯಾಗಿದೆ. ಯಾವ ಈ ಕಾಯ್ದೆ ಜಾರಿಗೆ ಬಂದರೆ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಮೊದಲನೇದಾಗಿ UGC ಅಂತ ನಾವು ಏನು ಕರಿತೀವಿ, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಂತ ಏನು ಕರಿತೀವಿ ಅದು, ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ AICTE ಏನಿದೆ ಅದು, ಮತ್ತೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಅಂದರೆ NCTE ಹೊಸ ಆಯೋಗದೊಂದಿಗೆ ಇದು ವಿಲೀನಗೊಳ್ತವೆ. ಈ ಮೂರು ಸಂಸ್ಥೆಗಳು ಕೇಂದ್ರೀಕೃತ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನಕ್ಕೆ ಇವೆಲ್ಲವೂ ಮೂರು ಮರ್ಜ್ ಆಗ್ತವೆ. ಇದನ್ನ ಯಾರು ಮಂಡಿಸಿದರು ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಮಂಡಿಸಿದರು. ಎಲ್ಲಿ ಮಂಡಿಸಿದರು ಅಂದರೆ ಲೋಕಸಭೆಯಲ್ಲಿ ಇದನ್ನ ಮಂಡಿಸ್ತಾರೆ. ಇದನ್ನ ಜಂಟಿ ಸಂಸದೀಯ ಸಮಿತಿಗೆ ಚರ್ಚೆಗಾಗಿ ಇದನ್ನು ಒಪ್ಪಿಸಲಾಗುತ್ತೆ. ಈ ಮಸೂದೆಯ ಉದ್ದೇಶಗಳೇನೆನ್ನೋದನ್ನು ನಾವು ನೋಡೋದಾದ್ರೆ, ವಿಶ್ವವಿದ್ಯಾಲಯಗಳು ಮತ್ತು ಇತರ ಉನ್ನತ ಶಿಕ್ಷಣ ಸಂಸ್ಥೆಗಳು ಬೋಧನೆ, ಕಲಿಕೆ, ಸಂಶೋಧನೆ ಮತ್ತು ನವೀನ ಕಲ್ಪನೆಗಳ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವಂತೆ ಪ್ರೇರೇಪಿಸಲು ಮತ್ತು ವಿವಿಗಳು, ವಿಶ್ವವಿದ್ಯಾಲಯಗಳು, ಇನ್ನಿತರ ಶಿಕ್ಷಣ ಸಂಸ್ಥೆಗಳು ಸ್ವತಂತ್ರ ಸ್ವಯಂ ಆಡಳಿತದ ಸಂಸ್ಥೆಗಳಾಗಿ ರೂಪುಗೊಳ್ಳುವುದಕ್ಕೆ ಇದು ನೆರವಾಗ್ತದೆ ಅಂತ ಈ ಮಸೂದೆಯಲ್ಲಿ ಹೇಳಲಾಗಿದೆ. ಮತ್ತೆ ನೋಡೋದಾದ್ರೆ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈಗಾಗಲೇ ಜಾರಿಗೊಳಿಸಲಾಗಿದೆ. ಈ ನೀತಿ ಪೂರಕವಾಗಿ ಈ ಮಸೂದೆ ಅಂದರೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆಯನ್ನ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಪೂರಕವಾಗಿ ಇದನ್ನ ಜಾರಿಗೆ ತರಲಾಗ್ತಾ ಇದೆ. ಇನ್ನೊಂದು ವಿಷಯ ಏನು ಹೇಳಿದ್ದಾರೆ ಅಂದರೆ, ದೇಶದಲ್ಲಿ ಜಾಗತಿಕ ಗುಣಮಟ್ಟದ ಉನ್ನತ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಗೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅಂದರೆ ಅಟೆಂಡೆನ್ಸ್ ಅನ್ನ ಜಾಸ್ತಿ ಮಾಡುವ ಸಲುವಾಗಿ ಈ ಮಸೂದೆ ಹೆಚ್ಚಿಗೆ ಶ್ರಮ ವಹಿಸಲಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ, ದೇಶಕ್ಕೊಂದೇ ಸಂಸ್ಥೆ ಅಂತ ಹೆಡ್ಲೈನ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ಇದು ಇಡೀ ದೇಶಕ್ಕೆ ಉನ್ನತ ಶಿಕ್ಷಣಕ್ಕಿರುವ ಏಕೈಕ ಒಂದು ಸಂಸ್ಥೆ ಆಗಲಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಮಸೂದೆಯು ಕಾಯ್ದೆಯಾಗಿ ಜಾರಿಯಾದರೆ, ಒಂದು ವೇಳೆ ಇದು ಕಾಯ್ದೆಯಾಗಿ ಜಾರಿಯಾದರೆ ದೇಶದ ಉನ್ನತ ಶಿಕ್ಷಣದ ಆಗುಹೋಗುಗಳನ್ನು ನೋಡುವುದಕ್ಕಾಗಿ ಮತ್ತು ವ್ಯವಸ್ಥೆಯನ್ನು ನಿಯಂತ್ರಣ ಮಾಡುವುದಕ್ಕಾಗಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಸ್ಥಾಪನೆ ಆಗಲಿದೆ ಅಂತ ಸೆಕ್ಷನ್ 5ರಲ್ಲಿ ಹೇಳಲಾಗಿದೆ. ಇದನ್ನು ನೆನಪಿಟ್ಕೊಳ್ಬೇಕು. ಸೆಕ್ಷನ್ 5 ಏನು ಹೇಳ್ತದೆ ಅಂದರೆ,
ದೇಶದ ಉನ್ನತ ಶಿಕ್ಷಣದ ಆಗುಹೋಗುಗಳನ್ನು ನೋಡುವುದು ಮತ್ತು ವ್ಯವಸ್ಥೆಯನ್ನು ನಿಯಂತ್ರಿಸುವುದು ಮತ್ತು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಅಥವಾ ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಈ ಸೆಕ್ಷನ್ ಅಡಿಯಲ್ಲಿ ಸ್ಥಾಪನೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತೇಳಿ ಸೆಕ್ಷನ್ 5 ಹೇಳ್ತದೆ. ನೆಕ್ಸ್ಟ್ ನೋಡಿ, ಇದು ದೇಶದ ಉನ್ನತ ಶಿಕ್ಷಣದ ಅತ್ಯುನ್ನತ ಸಂಸ್ಥೆಯಾಗಲಿದೆ. ಈ ಆಯೋಗವು ಒಬ್ಬ ಅಧ್ಯಕ್ಷರು, ಇದನ್ನ ಬಹಳ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು, ಒಬ್ಬ ಅಧ್ಯಕ್ಷರು ಗರಿಷ್ಠ 12 ಜನ ಸದಸ್ಯರು ಅಂತ ಹೇಳಿದ್ದಾರೆ. ಗರಿಷ್ಠ 12 ಜನ ಸದಸ್ಯರನ್ನ ಹೊಂದಿರಲಿದೆ. ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ಅಂದ್ರೆ 12 + 1 13 ಜನ ಸದಸ್ಯರನ್ನ ಇದು ಹೊಂದಿರುತ್ತೆ. ರಾಷ್ಟ್ರಪತಿಯವರು ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಈ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ನಮ್ಮ ಪ್ರೆಸಿಡೆಂಟ್ ಅವರು ಇವರನ್ನ ನೇಮಕ ಮಾಡ್ತಾರೆ. ಯಾರ ಶಿಫಾರಸಿನ ಮೇರೆಗೆ ಅಂದ್ರೆ ಕೇಂದ್ರ ಸರ್ಕಾರದ ಸೆಂಟ್ರಲ್ ಗೌರ್ಮೆಂಟ್ ಇದರ ಶಿಫಾರಸಿನ ಮೇರೆಗೆ ಇವರನ್ನ ಆಯ್ಕೆ ಮಾಡುತ್ತೆ. ಇವರ ಅಧಿಕಾರಾವಧಿ ಎಷ್ಟು ಅಂದ್ರೆ 3 ವರ್ಷ ಇವರ ಅಧಿಕಾರಾವಧಿ ಇರುತ್ತೆ. ಅದನ್ನ 5 ವರ್ಷಗಳವರೆಗೂ ಇವರು ವಿಸ್ತರಣೆ ಮಾಡಬಹುದು. ಒಮ್ಮೆ ನೇಮಕಗೊಂಡ ಅಧ್ಯಕ್ಷರನ್ನು ಮತ್ತೊಂದು ಅವಧಿಗೆ ನೇಮಕ ಮಾಡುವುದಕ್ಕೂ ಮಸೂದೆ ಅವಕಾಶ ಕಲ್ಪಿಸಿದೆ. ಮತ್ತೊಂದು ಬಾರಿಗೆ ಅವರು ಆಗಬಹುದು ಅಧ್ಯಕ್ಷರಾಗಿ. ವಿಕಸಿತ ಭಾರತ ಶಿಕ್ಷಾ ವಿನಿಮಯ ಪರಿಷತ್ ಸೆಕ್ಷನ್ 10 ಹೇಳುತ್ತೆ, ಮಾನ್ಯತೆಯನ್ನು ನೀಡುವುದಕ್ಕೆ ವಿಕಸಿತ ಭಾರತ ಶಿಕ್ಷಾ ಗುಣವತ್ತಾ ಪರಿಷತ್ ಸೆಕ್ಷನ್ 13 ಹಾಗೂ ಮಾನದಂಡ ನಿಗದಿ ಮಾಡುವುದಕ್ಕೆ ಸೆಕ್ಷನ್ 15 3 ಪ್ರತ್ಯೇಕ ಪರಿಷತ್ಗಳನ್ನು ಸ್ಥಾಪನೆ ಮಾಡುವ ಪ್ರಸ್ತಾವನೆ ಈ ಮಸೂದೆಯಲ್ಲಿದೆ. 3 ಪ್ರತ್ಯೇಕ ಪರಿಷತ್ಗಳು ಅವು ಯಾವುವು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಪ್ರತಿ ಪರಿಷತ್ ಕೂಡ ಅಧ್ಯಕ್ಷ ಮತ್ತು 14 ಜನ ಸದಸ್ಯರನ್ನ ಹೊಂದಿರುತ್ತೆ. 1+14 ಸದಸ್ಯರನ್ನ ಇದು ಹೊಂದಿರುತ್ತೆ. ಮತ್ತು ಸಮಿತಿ ಮಾಡುವ ಶಿಫಾರಸಿನ ಆಧಾರದಲ್ಲಿ ರಾಷ್ಟ್ರಪತಿಯವರು ಪರಿಷತ್ತುಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಇದನ್ನ ನೆನಪಿಟ್ಕೊಳ್ಬೇಕು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ದೇಶದಲ್ಲಿರುವ ಉನ್ನತ ಶಿಕ್ಷಣ ಸಂಸ್ಥೆಗಳು ಎಷ್ಟಿದೆ ಅಂದರೆ 60,531 ಇದಾವೆ. ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಸದ್ಯಕ್ಕೆ ಎಷ್ಟಿದಾವೆ ಅಂದರೆ 57 ಇದಾವೆ. ರಾಜ್ಯ ವಿಶ್ವವಿದ್ಯಾಲಯಗಳು 504, ಖಾಸಗಿ ವಿಶ್ವವಿದ್ಯಾಲಯಗಳ ಸಂಖ್ಯೆ 512. 4 ಕೋಟಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 146 ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳಿವೆ. ಸ್ವತಂತ್ರ ಶಿಕ್ಷಣ ಸಂಸ್ಥೆಗಳು 12,543. ದೇಶಾದ್ಯಂತ ಇರುವ ಒಟ್ಟು ಕಾಲೇಜುಗಳು 46,624. ಡೀಮ್ಡ್ ಯೂನಿವರ್ಸಿಟಿಗಳು ಎಷ್ಟಿದಾವೆ ಅಂದರೆ 145 ಇದಾವೆ. ನೆಕ್ಸ್ಟ್ ನೋಡೋದಾದ್ರೆ ಹಿಂದೆ ಹೇಳಿದ ಹಾಗೆ 3 ಪರಿಷತ್ಗಳು ಯಾವುವು? ಭಾರತೀಯ ಉನ್ನತ ಶಿಕ್ಷಣ ಆಯೋಗದ 3 ಪ್ರಮುಖ ಪರಿಷತ್ಗಳು, ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಮೊದಲನೇ ಪರಿಷತ್ತನ್ನು ನೋಡೋದಾದ್ರೆ ವಿಕಸಿತ ಭಾರತ ಶಿಕ್ಷಣ ಮಾನಕ ಪರಿಷತ್. ಇದರ ಉದ್ದೇಶ, ಇದರ ಮಾನದಂಡ, ಇದರ ಕೆಲಸ ಏನು ಅಂದರೆ ಭಾರತೀಯ ಉನ್ನತ ಶಿಕ್ಷಣ ಮಾನದಂಡ ನಿಗದಿ ಪರಿಷತ್ ಅಂತ ಇದಕ್ಕೆ ಕರೀತಾರೆ. ಅಧ್ಯಕ್ಷರು ಮತ್ತು 14 ಜನ ಸದಸ್ಯರು ಇದರಲ್ಲಿ ಇರ್ತಾರೆ. ಇದರ ಜವಾಬ್ದಾರಿ ಏನಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಇರಬೇಕಾದ ಶಿಕ್ಷಣದ ಗುಣಮಟ್ಟವನ್ನು ನಿಗದಿ ಮಾಡುವುದು ಮತ್ತು ಸಮನ್ವಯ ಸಾಧಿಸುವುದು. ಎರಡನೇ ಪರಿಷತ್ ಯಾವುದಂದ್ರೆ ಭಾರತೀಯ ಉನ್ನತ ಶಿಕ್ಷಣ ನಿಯಂತ್ರಣ ಪರಿಷತ್ ಅಂತ ಕರಿತೀವಿ. ಭಾರತೀಯ ಉನ್ನತ ಶಿಕ್ಷಣ ನಿಯಂತ್ರಣ ಪರಿಷತ್ ಅಧ್ಯಕ್ಷರು ಮತ್ತು 14 ಜನ ಸದಸ್ಯರು. 1+14 ಇದು ಕೂಡ 1+14. ಇದರ ಜವಾಬ್ದಾರಿ ಏನಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಮತ್ತು ಉತ್ತಮ ಸಂಬಂಧ ಸಾಧಿಸಲು ಕ್ರಮಗಳನ್ನು ಕೈಗೊಳ್ಳುವುದು ಇದರ ಪ್ರಮುಖ ಕೆಲಸವಾಗಿದೆ. ಇನ್ನೊಂದು ಪರಿಷತ್ ಯಾವುದಂದ್ರೆ ವಿಕಸಿತ ಭಾರತ ಶಿಕ್ಷಣ ಗುಣವತ್ತಾ ಪರಿಷತ್ ಅಂತ ಇದೆ. ಭಾರತೀಯ ಉನ್ನತ ಶಿಕ್ಷಣ ಮಾನ್ಯತಾ ಪರಿಷತ್ ಅಂತ ಕರಿತೀವಿ. 1+14 ಇಲ್ಲಿಯೂ ಕೂಡ ಇರುತ್ತೆ ಸದಸ್ಯರ ಸಂಖ್ಯೆ. ಇದರ ಜವಾಬ್ದಾರಿ ಏನಂದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಮಾನ್ಯತೆ ನೀಡುವುದು ಮತ್ತು ಮಾನ್ಯತೆ ನೀಡುವ ಸ್ವತಂತ್ರ ವ್ಯವಸ್ಥೆಯ ಮೇಲುಸ್ತುವಾರಿಯನ್ನ ಮಾಡುವುದು ಇದರ ಪ್ರಮುಖ ಕೆಲಸ ಆಗಿರುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಈ ಮಸೂದೆ ಯಾವುದಕ್ಕೆ ಅನ್ವಯ ಅಂದರೆ ದೇಶದಲ್ಲಿರುವ ಎಲ್ಲ ವಿಶ್ವವಿದ್ಯಾಲಯಗಳು, ಖಾಸಗಿ ಸರ್ಕಾರಿ ಎಲ್ಲ ವಿಶ್ವವಿದ್ಯಾಲಯಗಳು, ಕೇಂದ್ರೀಯ ವಿಶ್ವವಿದ್ಯಾಲಯಗಳು, ರಾಜ್ಯ ಸರ್ಕಾರದ ವಿಶ್ವವಿದ್ಯಾಲಯಗಳು, ಖಾಸಗಿ ವಿಶ್ವವಿದ್ಯಾಲಯಗಳು, ಡೀಮ್ಡ್ ವಿಶ್ವವಿದ್ಯಾಲಯಗಳು ಇದರ ವ್ಯಾಪ್ತಿಗೆ ಬರ್ತವೆ. ಮತ್ತೆ ಯಾವುದು ಬರ್ತದೆ ಅಂದರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಣ ಸಂಸ್ಥೆಗಳು, IITs, NITs, IISCR, IIM, IIITಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತವೆ. ಮಸೂದೆ 1956ರ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಕಾಯ್ದೆ, 1987ರ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ಕಾಯ್ದೆ
1993 ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಕಾಯ್ದೆ, ಇವು ಮೂರು ಕೂಡ ಈ ಮಸೂದೆ ಜಾರಿಯಾದರೆ ಇವು ಮೂರು ಕೂಡ ರದ್ದಾಗಲಿವೆ. 1956ರ UGC ಕಾಯ್ದೆ, 1987ರ ತಾಂತ್ರಿಕ ಶಿಕ್ಷಣ ಪರಿಷತ್ ಕಾಯ್ದೆ, 1993ರ ಶಿಕ್ಷಣ ಪರಿಷತ್ ಕಾಯ್ದೆ, ಇವು ಮೂರು ರದ್ದಾಗಿ ಈ ಮಸೂದೆಗೆ ಒಳಪಡ್ತವೆ. ನೆಕ್ಸ್ಟ್ 1972ರ ವಾಸ್ತುಶಿಲ್ಪ ಕಲೆ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾದ ವಾಸ್ತುಕಲೆ ಪರಿಷತ್ ಕೂಡ ಪರಿಗಣಿಸುವ ಪ್ರಸ್ತಾವನೆ ಈ ಮಸೂದೆಯಲ್ಲಿ ಮಾಡಲಾಗಿದೆ. ವೈದ್ಯಕೀಯ ನೋಡಿ ಯಾವುದನ್ನು ಹೊರತುಪಡಿಸಿ ಅಂತ ಕೇಳ್ತಾರೆ. ವೈದ್ಯಕೀಯ ಶಿಕ್ಷಣ, ಕಾನೂನು ಶಿಕ್ಷಣ, ನರ್ಸಿಂಗ್, ಫಾರ್ಮಸಿ, ದಂತವೈದ್ಯಕೀಯ, ಪಶುವೈದ್ಯಕೀಯ ಮುಂತಾದ ಪ್ರೊಫೆಷನಲ್ ಕೋರ್ಸ್ ಯಾವುದಿದೆ ಎಂದರೆ ವೃತ್ತಿಪರ ಶಿಕ್ಷಣಗಳು, ಸರ್ಕಾರಿ ಸಂಸ್ಥೆಗಳು ಇವೆಲ್ಲವೂ ಇದರ ವ್ಯಾಪ್ತಿಗೆ ಬರುವುದಿಲ್ಲ. ಇದನ್ನು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಅಧಿಷ್ಠಾನದ ಪ್ರಮುಖ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನದ ಪ್ರಮುಖ ಜವಾಬ್ದಾರಿಗಳು ಏನಂದರೆ, ಮೊದಲನೇದು ಉನ್ನತ ಶಿಕ್ಷಣ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನಿರ್ದೇಶನವನ್ನು ನೀಡುವುದು. ಮೂರೂ ಪರಿಷತ್ಗಳೇನು ವಿವರಣೆ ನೀಡಿದ್ವಿ, ಮೂರೂ ಪರಿಷತ್ಗಳಿಗೆ ಮಾರ್ಗದರ್ಶನ ಮಾಡುವುದು ಮತ್ತು ಅವುಗಳ ನಡುವೆ ಸಮನ್ವಯ ಸಾಧಿಸುವುದು. ನೆಕ್ಸ್ಟ್ ಪರಿಷತ್ಗಳ ಪರಿಣಾಮಕಾರಿ ಕಾರ್ಯನಿರ್ವಹಣೆಗೆ ಹಣಕಾಸಿನ ಆಡಳಿತಾತ್ಮಕ ನೆರವು ನೀಡುವುದು. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳಲ್ಲಿ ಕೇಂದ್ರ ರಾಜ್ಯಗಳ ಸರ್ಕಾರಗಳಿಗೆ ಸಲಹೆಯನ್ನು ನೀಡುವ ಕೆಲಸ ಇದು ಮಾಡ್ತದೆ. ಇಲ್ಲಿಗೆ ಈ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ 2025ರ ವಿವರಣೆ ಮುಕ್ತಾಯವಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, KS ಕ್ಲಾಸಸ್ ಅಂತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸಸ್ಸನ್ನು ನೀವು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.